ಇದೆಯಲ್ಲ ಅದು ಮಾತಾಡುವಂಥದ್ದಲ್ಲ ಅದು. ಈಗಾಗಲೇ ಕೋರ್ಟ್ ಆಗಿದೆ ಈಗ. ಆದ್ರೆ ಸಿಎಂ ಅವರು ವಾಪಸ್ ತಗೊಳ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅದವ್ರು ಕೋರ್ಟಲ್ಲಿ ಇದೆ ಅಂತ ಪರಿಜ್ಞಾನನೇ ಇರಲಿಲ್ಲ ಅವ್ರು ನಂಗೆ ಹೇಳೋವಾಗ. ಒಬ್ಬ ಮುಖ್ಯಮಂತ್ರಿಗಳು ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಎಮೋಷನಲ್ಲಿ ಮಾತಾಡ್ಬಿಡೋದಲ್ಲ. ಮೈಕ್ ಸಿಕ್ಕಿದ ತಕ್ಷಣ ಏನ್ ಬೇಕು ಹಂಗೆ. ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು. ಒಂದೊಂದು ಪದ, ಒಂದೊಂದು ಸ್ಟೇಟ್ಮೆಂಟು ಕೂಡ ಬಹಳ ಹತ್ತಿರದಿಂದ ಜನರು ಗಮನಿಸ್ತಾರೆ. ಅವರು 6.5 ಕೋಟಿ ಕನ್ನಡಿಗರಿಗೆ ಒಬ್ಬರೇ ಮುಖ್ಯಮಂತ್ರಿ. 6.5 ಕೋಟಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಮತ್ತೆ ಬೇರೆ ಬೇರೆ ಭಾಷೆಗಳು, ಫಾರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ನೆಟ್ಟಲ್ಲಿ ಎಲ್ಲ ವಿಚಾರಗಳನ್ನು ನೋಡ್ತಾರೆ. ಇಂಟರ್ನೆಟ್ ಪೇಪರ್ ಹೋಗ್ತಾರೆ, ಕನ್ನಡಪ್ರಭ, ಪ್ರಜಾವಾಣಿ, ಅಮೆರಿಕದಲ್ಲಿ ಎಲ್ಲ ಮಾಹಿತಿನೂ ಹೋಗ್ತದೆ. ಅವರು ಕೂಡ ನೋಡ್ತಾರೆ. ಅಂದ್ರೆ ಎಷ್ಟು ಕೋಟಿ ಜನ ನೋಡ್ತಾರೆ ನಿಮ್ಮ ಸ್ಟೇಟ್ಮೆಂಟ್ ನೋಡ್ಕೊಂಡು, ಸಾಧಕ ಬಾಧಕಗಳು ನೋಡ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಏಕಾಏಕಿ ಬಂದು ಹಿಜಾಬ್ ವಾಪಸ್ ತಗೋತೀವಿ, ಏನು ಕೋರ್ಟಲ್ಲಿ ಇದೆಯಾ ಇಲ್ವಾ ಏನು ಹೇಳ್ತಾರೆ ಒಂದು ಮಾಹಿತಿ ಪಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಏಕಾಏಕಿ ಮೈಕ್ ಮುಂದೆ ನಿಂತ್ಕೊಬಿಟ್ಟು ಹಿಜಾಬ್ ಯಾವ ಹಿಜಾಬು ಇಲ್ಲ ನಾವು ವಾಪಸ್ ತಗೋತಾ ಇದೀವಿ ಅಂತಂದ್ರೆ ಕೋರ್ಟಲ್ಲಿ ಇರೋದನ್ನ ಅದಕ್ಕೆ ಕೋರ್ಟ್ಗೆ ಇವ್ರೇನ್ ಮಾನ್ಯತೆ ಕೊಡ್ತಾರೆ ಮುಖ್ಯಮಂತ್ರಿಗಳು? ಮುಸ್ಲಿಂ ಮತಗಳನ್ನ ಸೆಳಲಿಕ್ಕೆ ಈ ರೀತಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ಈಗಾಗಲೇ ಸೆಳ್ಕೊಂಡು ಮುಖ್ಯಮಂತ್ರಿ ಆಗೋರಲ್ಲ. ಮುಂಬರುವ MP ಚುನಾವಣೆಗೆ ಮುಸಲ್ಮಾನರೆಲ್ಲ ಓಟ್ ಹಾಕಿ ಕಾಂಗ್ರೆಸ್ ಓಟ್ ಹಾಕಿ ಮುಖ್ಯಮಂತ್ರಿ ಆಗೋರಲ್ಲ. ಇನ್ನೇನ್ ಮಾಡ್ಬೇಕು? MP ಚುನಾವಣೆಗೂ ಯಾವ ವರ್ಗ, ಒಂದ್ ಧರ್ಮ, ಒಂದ್ ಧರ್ಮದ ಜನ, ಒಂದ್ ವರ್ಗದ ಜನ, ಒಂದ್ ಜಾತಿ ಜನ ಓಟ್ ಹಾಕ್ಬಿಟ್ರು ಒಂದ್ ಪಾರ್ಟಿ ಬರಲ್ಲ. ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ವರ್ಗದವರು ಮತ ಕೊಟ್ಟಾಗ ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ. ಬರೀ ಅಲ್ಪಸಂಖ್ಯಾತರಿಂದನೇ ಏನು ಕಾಂಗ್ರೆಸ್ ಬಂದಿಲ್ಲ. ಅದಕ್ಕೆ SC/STಗಳು, ಬ್ಯಾಕ್ವರ್ಡ್ಸ್ ಮತ್ತು ಬೇರೆ ಬೇರೆ ಅಪ್ಪರ್ ಕ್ಯಾಸ್ಟ್ ಅವರು ಕೂಡ ಓಟ್ ಕೊಟ್ಟಿದ್ದಾರೆ. ಈಗ ಲಿಂಗಾಯತರು ಓಟ್ ಕೊಟ್ಟಿಲ್ವ? ಬ್ರಾಹ್ಮಣರಲ್ಲಿ ಕಾಂಗ್ರೆಸ್ ಓಟ್ ಕೊಟ್ಟಿಲ್ವ? ಒಕ್ಕಲಿಗರಲ್ಲಿ ಕಾಂಗ್ರೆಸ್ ಓಟ್ ಕೊಟ್ಟಿಲ್ವಾ? ಎಲ್ಲ ಸಮಾಜನೂ ಕೊಟ್ಟವ್ರು. ಅದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ನಾವು ಒಂದೇ ಸಮಾಜದಿಂದ ಒಬ್ಬರಿಂದನೇ ನಾವು ಅಧಿಕಾರಕ್ಕೆ ಬಂದ್ವಿ ಅಂತ ಹೇಳ್ತಾರಲ್ಲ, ಅವೆಲ್ಲ ಸುಳ್ಳು. ಒಬ್ಬ ಸಮಾಜದಿಂದ, ಒಂದು ಧರ್ಮದಿಂದ ಅಧಿಕಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಯಲ್ಲ ಅದು ಮಾತಾಡುವಂಥದ್ದಲ್ಲ ಅದು. ಈಗಾಗಲೇ ಕೋರ್ಟ್ ಆಗಿದೆ ಈಗ. ಆದ್ರೆ ಸಿಎಂ ಅವರು ವಾಪಸ್ ತಗೊಳ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅದವ್ರು ಕೋರ್ಟಲ್ಲಿ ಇದೆ ಅಂತ ಪರಿಜ್ಞಾನನೇ ಇರಲಿಲ್ಲ ಅವ್ರು ನಂಗೆ ಹೇಳೋವಾಗ. ಒಬ್ಬ ಮುಖ್ಯಮಂತ್ರಿಗಳು ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಎಮೋಷನಲ್ಲಿ ಮಾತಾಡ್ಬಿಡೋದಲ್ಲ. ಮೈಕ್ ಸಿಕ್ಕಿದ ತಕ್ಷಣ ಏನ್ ಬೇಕು ಹಂಗೆ. ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು. ಒಂದೊಂದು ಪದ, ಒಂದೊಂದು ಸ್ಟೇಟ್ಮೆಂಟು ಕೂಡ ಬಹಳ ಹತ್ತಿರದಿಂದ ಜನರು ಗಮನಿಸ್ತಾರೆ. ಅವರು 6.5 ಕೋಟಿ ಕನ್ನಡಿಗರಿಗೆ ಒಬ್ಬರೇ ಮುಖ್ಯಮಂತ್ರಿ. 6.5 ಕೋಟಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಮತ್ತೆ ಬೇರೆ ಬೇರೆ ಭಾಷೆಗಳು, ಫಾರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ನೆಟ್ಟಲ್ಲಿ ಎಲ್ಲ ವಿಚಾರಗಳನ್ನು ನೋಡ್ತಾರೆ. ಇಂಟರ್ನೆಟ್ ಪೇಪರ್ ಹೋಗ್ತಾರೆ, ಕನ್ನಡಪ್ರಭ, ಪ್ರಜಾವಾಣಿ, ಅಮೆರಿಕದಲ್ಲಿ ಎಲ್ಲ ಮಾಹಿತಿನೂ ಹೋಗ್ತದೆ. ಅವರು ಕೂಡ ನೋಡ್ತಾರೆ. ಅಂದ್ರೆ ಎಷ್ಟು ಕೋಟಿ ಜನ ನೋಡ್ತಾರೆ ನಿಮ್ಮ ಸ್ಟೇಟ್ಮೆಂಟ್ ನೋಡ್ಕೊಂಡು, ಸಾಧಕ ಬಾಧಕಗಳು ನೋಡ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಏಕಾಏಕಿ ಬಂದು ಹಿಜಾಬ್ ವಾಪಸ್ ತಗೋತೀವಿ, ಏನು ಕೋರ್ಟಲ್ಲಿ ಇದೆಯಾ ಇಲ್ವಾ ಏನು ಹೇಳ್ತಾರೆ ಒಂದು ಮಾಹಿತಿ ಪಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಏಕಾಏಕಿ ಮೈಕ್ ಮುಂದೆ ನಿಂತ್ಕೊಬಿಟ್ಟು ಹಿಜಾಬ್ ಯಾವ ಹಿಜಾಬು ಇಲ್ಲ ನಾವು ವಾಪಸ್ ತಗೋತಾ ಇದೀವಿ ಅಂತಂದ್ರೆ ಕೋರ್ಟಲ್ಲಿ ಇರೋದನ್ನ ಅದಕ್ಕೆ ಕೋರ್ಟ್ಗೆ ಇವ್ರೇನ್ ಮಾನ್ಯತೆ ಕೊಡ್ತಾರೆ ಮುಖ್ಯಮಂತ್ರಿಗಳು? ಮುಸ್ಲಿಂ ಮತಗಳನ್ನ ಸೆಳಲಿಕ್ಕೆ ಈ ರೀತಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಸೆಳ್ಕೊಂಡು ಮುಖ್ಯಮಂತ್ರಿ ಆಗೋರಲ್ಲ. ಮುಂಬರುವ MP ಚುನಾವಣೆಗೆ ಮುಸಲ್ಮಾನರೆಲ್ಲ ಓಟ್ ಹಾಕಿ ಕಾಂಗ್ರೆಸ್ ಓಟ್ ಹಾಕಿ ಮುಖ್ಯಮಂತ್ರಿ ಆಗೋರಲ್ಲ. ಇನ್ನೇನ್ ಮಾಡ್ಬೇಕು? MP ಚುನಾವಣೆಗೂ ಯಾವ ವರ್ಗ, ಒಂದ್ ಧರ್ಮ, ಒಂದ್ ಧರ್ಮದ ಜನ, ಒಂದ್ ವರ್ಗದ ಜನ, ಒಂದ್ ಜಾತಿ ಜನ ಓಟ್ ಹಾಕ್ಬಿಟ್ರು ಒಂದ್ ಪಾರ್ಟಿ ಬರಲ್ಲ. ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ವರ್ಗದವರು ಮತ ಕೊಟ್ಟಾಗ ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ. ಬರೀ ಅಲ್ಪಸಂಖ್ಯಾತರಿಂದನೇ ಏನು ಕಾಂಗ್ರೆಸ್ ಬಂದಿಲ್ಲ. ಅದಕ್ಕೆ SC/STಗಳು, ಬ್ಯಾಕ್ವರ್ಡ್ಸ್ ಮತ್ತು ಬೇರೆ ಬೇರೆ ಅಪ್ಪರ್ ಕ್ಯಾಸ್ಟ್ ಅವರು ಕೂಡ ಓಟ್ ಕೊಟ್ಟಿದ್ದಾರೆ.
ಈಗ ಲಿಂಗಾಯತರು ಓಟ್ ಕೊಟ್ಟಿಲ್ವ, ಬ್ರಾಹ್ಮಣರಲ್ಲಿ ಕಾಂಗ್ರೆಸ್ ಓಟ್ ಕೊಟ್ಟಿಲ್ವ, ಒಕ್ಕಲಿಗರಲ್ಲಿ ಕಾಂಗ್ರೆಸ್ ಓಟ್ ಕೊಟ್ಟಿಲ್ವ, ಎಲ್ಲ ಸಮಾಜನೂ ಕೊಟ್ಟವ್ರು. ಅದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ನಾವು ಒಂದೇ ಸಮಾಜದಿಂದ ಒಬ್ಬರಿಂದನೇ ನಾವು ಅಧಿಕಾರಕ್ಕೆ ಬಂದ್ವಿ ಅಂತ ಹೇಳ್ತಾರಲ್ಲ, ಅವೆಲ್ಲ ಸುಳ್ಳು. ಒಬ್ಬ ಸಮಾಜದಿಂದ, ಒಂದು ಧರ್ಮದಿಂದ ಅಧಿಕಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.